ದೋಸ್ತ್ ಊಟ ಮಾಡ್ದೇ ಇಲ್ಲ? ಏ ಮಾಡಿಲ್ಲ ದೋಸ್ತ್, ಇನ್ನ ಊಟ ಮಾಡೋ ಟೈಮ್ ಆಗಿಲ್ಲ, ಮಾಡ್ತಾ ಆಮೇಲೆ. 12 ಆಗತ್ತ ಟೈಮ್, ಇನ್ನ ಯಾವಾಗ ಮಾಡ್ತೀವಿ ಊಟ? ಇನ್ನ ಊಟ ಮಾಡೋ ಟೈಮ್ ಆಗಿಲ್ಲ, ಮಾಡ್ತಾ ಈಗ. ಚಕ್ಕರ್ ಬಂದ್ಬಿಡ್ತು ನೋಡು, ಊಟ ಮಾಡಿ ಜಲ್ದಿ. ಮತ್ ದೋಸ್ತ್ ನಿನಗ ಗೌಡ್ರ ಚಾಯ್ ಕುಡಿಸಿದ್ರು ಇಲ್ಲ? ಮನುಷ್ಯ ಇದ್ದಿ ತಾನ ಇದ್ದಿ? ಏ ಬೈಗೋಡು ದೋಸ್ತ್, ಗೌಡ್ರ ಚಾಯ್ ಕುಡ್ಸಿರಿಲ್ಲ ಅಂದ್ರೆ ಬೈತಿ. ಬೆಣ್ಣೆ ಶಾಂತಮ್ಮನ್ನ ಯಾಕೋ ಗದ್ದೆ ಕರೆಸ್ಕೊಂಡೆ? ಯಾಕೆ ನಿನಗ್ ಕರ್ದಿಲ್ಲ ಅಂತ ಸಿಟ್ಟು ಹೊಂಟದೇನು? ಡೋಂಟ್ ವರಿ, ನೆಕ್ಸ್ಟ್ ಟೈಮ್ ನಿನಗೆ ಕರೀತ ನಮ್ ಗದ್ದಿಗೆ. ನಮ್ ಗದ್ದೆ ಕೆಲ್ಸ ಮಾಡಕ್ ಮತ್ತೆ ಅದಕ್ಕೆ. ಸರಸಕ್ಕೆ ಬಾರೇ ಸರಳ ಸನಿಹಕ್ಕೆ ಬಾ. ಅಲ್ಲೆಲ್ಲೆಲ್ಲೆ ಎಷ್ಟ್ ಖುಷಿ ನೋಡ್ರಿ ಕಳ್ಳಿ. ಯಾವ್ದೋ ನಾಯಿ ನಮ್ಮನೆಲ್ಲೇ 3 ದಿನ ಅನ್ನ ತಿಂದು ಹೇಳ್ತಾ ಇತ್ತಂತೆ ಆ ಮನೇಲಿ ಊಟನೇ ಸರಿ ಇರಲ್ಲ ಅಂತ. ತುತ್ತು ಅದು ನಾಯಲ್ಲ, ನರಿ. ಅದಕ್ಕೆ ಸಿಕ್ಕಿದ ಬೀದಿಗೆ ನಾಯಿಗಳಿಗೆ ನರಿಗಳಿಗೆ ತಂದು ಮನೆಗೆ ಇಟ್ಕೊಂಡು ಅನ್ನ ಹಾಕಬಾರ್ದು. ಲಾಸ್ಟಿಗೆ ನಿಮ್ದಿ ತಿಂದು ನಿಮ್ ಮನೆಗೆ ಹೇತ್ ಹೋಯ್ತವು. ನಿಂಗೆ ರಿಪ್ಲೈ ಮಾಡೋದಾಯ್ತಲ್ಲ, ಸ್ವಲ್ಪ ಚಂದಂಗ್ ಮಾಡ. ಈ ಹಾ ನಮ್ಮನಿ ಅಮ್ಮಿನೂ ಮಾಡ್ತಾವ. ಅದಕ್ಕೆ ಹೇಳೋದು, ನಾವು ನಮ್ಮಂತ ಒಳ್ಳೆ ಹುಡುಗರಿಗೆ ಮೆಸೇಜ್ ಮಾಡ್ಬೇಕು, ನಾವು ಚಂದ ರಿಪ್ಲೈ ಮಾಡ್ತೇವೆ. ಅದು ಬಿಟ್ಟು ಎಮ್ಮಿಗಳಿಗೆ ಕ್ವಾಣಗಳಿಗೆ ಮೆಸೇಜ್ ಮಾಡಿದ್ರ ಅವು ಎಮ್ಮೆ ಕ್ವಾಣಗಳು ಅಂತ ರಿಪ್ಲೈ ಮಾಡ್ತಾವ. ಇಬ್ರು ಒಂದೇ ಆಗಿದ್ದೇವೆ, ಕಚ್ಚಿ ರುಬ್ಬಿ ಒಡೆದು ತುಂಬಿ ಒಳಗೆ ಹಸ್ಬಿಡ್ತೀವಿ ಮಠ ಕಟ್ಟಿ. ಓಕೆ, ಏನಿಲ್ಲ ಫ್ರೆಂಡ್ಸ್, ಇಬ್ರು ಸಿಂಗಲ್ ಆಗಿ ಏನ್ ಕಿತ್ತು ಸೂಡ್ ಕಟ್ಲಕ್ ಆಗಲ್ದಂತ, ಅದಕ್ಕೆ ಇಬ್ರು ಒಂದಾಗ್ಬಿಟ್ರೆ ಈಗ ಇಬ್ರು ಸೇರ್ಕೊಂಡು ಕಿತ್ತದ ಸೂಡ್ ಕಟ್ಟದೆ ಕಟ್ತಾರ. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ರು. ನಮಸ್ತೆ, ಎಲ್ಲರಿಗೂ ಶುಭ ಮುಂಜಾನೆ. ಓಂ ಸತೋಮ ಸಗ್ಗಮಯ ಮುತ್ತೋಮ ಅಮೃತಂಗಮಯ ಓಂ ಸಾನೋಗ್ರತು ಸಾವಿರಂಕ ಭಾವವೇ ತೇಜಶ್ರೀ ನಾನಗೀತ ವಸ್ತು ಮಹಾವಿದ್ಯೆ ಶಾವವೇ ಓಂ ಶಾಂತಿ ಶಾಂತಿ ಶಾಂತಿ. ಹಾ ಮುಗೀತು, ಹೋಗಿ ಈಗ ಭಾಂಡೆ ತಿಕ್ ಹೋಗು. ಹೇಳಕ್ ಬರಲ್ದೇನೆ ಇಷ್ಟು ಕಾನ್ಫಿಡೆನ್ಸ್ ಅದ ನಿನ್ಗ. ಕರೆಕ್ಟ್ ಆಗಿ ಹೇಳಕ್ ಬರ್ತಿತ್ತು ಅಂದ್ರೆ ಎಲ್ಲಿರ್ತದ ನೋಡ್ತಂಗಿನಿ. ನಿಂದೇನ್ ತಪ್ಪಿಲ್ಲ ಬಿಡು, ನಿನ್ ಯಾವ ಹೇಳ್ಕೊಟ್ಟ ನೋಡು, ಆ ಬೋಳಿ ಮಗನಿಗೆ ಮೆಟ್ಟಿಲ್ ಹೊಡಿಬೇಕು. ಇಲ್ಲಿ ದೋಸ್ತ, ಹಾಲ್ ಕೊಟ್ಟೋರೆಲ್ಲ ತಾಯಿ ಆಗಕ್ಕಾಗಲ್ಲ, ಸ್ಮೈಲ್ ಕೊಟ್ಟೋರೆಲ್ಲ ಲವರ್ ಆಗಕ್ಕಾಗಲ್ಲ. ಹಂಗಂದ್ರ ನೀ ತಾಯಿ ಹಾಲು ಕುಡ್ದು ಬೆಳೆದಿಲ್ಲ ಅನ್ನಿಸ್ತದ. ಪಕ್ಕ ನಾಯಿ ಹಾಲು ಕುಡ್ದು ಬೆಳೆದಿರ್ಬೇಕು ನೀ, ಅಲ್ಲ? ಇವಾಗ ತಾನೇ ಶುರು ಮಾಡಿದೀನಿ, ನಮ್ಮ ನಿಷ್ಠಿತ ಉರ್ಕೊಂಡ್ರೆ ಇನ್ನು ಬೆಚ್ಚಾನು ಉರಿಸ್ತೀನಿ. ಈಗ ಗೊತ್ತೈತ್ ನಿಮ್ಗ ದೇವ್ರ ಯಾಕೆ ಇವ್ನಿಗೆ ಹೆಂಗ್ ಕುಂಟ್ ಕೋಳಿ ಅಪ್ಲೆ ರೆಡಿ ಮಾಡ್ಯಾರ ನೋಡ್ರ. ಅವನಿಗೆ ಫೋನು ಅವನಿಗೆ ಉರ್ಸಲ್ದು, ಅದ್ರಾಗೆ ಅವನಿಗೆ ಉರಿಸ್ತಾ ಇವನಿಗೆ ಉರಿಸ್ತಾ ಅಂತ ಹೇಳಿ ಡೈಲಾಗ್ ಹೇಳತ್ತಾನ. ಕೋಳಿ ಕುಂಡೆಗಿಂತ ತತ್ತಿದ್ದೋಟನ ಇಷ್ಟು ದೊಡ್ಡ ಡೈಲಾಗ್ ಹೇಳತ್ತಾನ. ಇನ್ ಕೇಸ್ ಇವ್ನ ಕಾಲು ಕೈ ಎಲ್ಲ ಚಂದ ಇದ್ದು ಅಂದ್ರ ಎಲ್ಲಿರ್ತೀನೋ ಯೋಚನೆ ಮಾಡ್ರಿ ನೀವೇ. ನನ್ನ ಕಡಿತ ನಂತಾರ ಇಡೀ ಊರಿಗೆ ಊರ. ದೋಸ್ತ್ ನಿನ್ಗೆ ಯಾರು ಕಡಿತೆ ಅಂದ್ರ ನೋಡು, ಅವ್ರ ತಲೆಗ್ ಒಂದ್ ಸ್ವಲ್ಪ ಬುದ್ಧಿ ಇಲ್ಲ ನೋಡು ದೋಸ್ತ್. ಇಡೀ ಊರೇ ಸೇರ್ಕೊಂಡು ನಿನ್ ಕಡಿಬೇಕಂದ್ರ ಬಿ ಕಡಿಲಕ್ಕಾಗಲ್ಲ ದೋಸ್ತ್. ಯಾಕಂದ್ರ ನೀ ಬಸರ ಆನೆ ಇದ್ದಂಗ ಇದ್ದಿ, ನಿನ್ಗೆಲ್ ಕಡಿಲಕ್ಕಾಯ್ತದ ದೋಸ್ತ್. ಗುರು ಹೋದ್ರೆ ಹೆಂಗಸರ ಜೊತೆಲಿ ನೆಮ್ಮದಿಯಾಗಿ ಹೋಗ್ಬೇಕು. ನವೀನಣ್ಣ, ಕಾರ್ ಓಡಿಸಿದ್ರೆ ನೆಮ್ಮದಿಯಾಗಿ ಕಾರ್ ಓಡಿಸ್ಬೇಕು. ಗಂಗಕ್ಕ, ಊಸ್ಬಿಟ್ರೆ ನೆಮ್ಮದಿಯಾಗಿ ಊಸ್ಬಿಡ್ಬೇಕು. ಕವಿತಕ್ಕ, ಕ್ವಾರ್ಟರ್ ಕುಡಿದ್ರೆ ನೆಮ್ಮದಿ ಹೊಡಿಬೇಕು. ರೇಷ್ಮಕ್ಕ, ಕೇ ಮುಗಿದ್ರೆ ನೆಮ್ಮದಿಯಕ್ಕೆ ಮುಗಿಯಬೇಕು. ಸತ್ರೆ 5 ಜನ ನೆಮ್ಮದಿಯಾಗಿ ಸಾಯ್ಬೇಕು, ಸತ್ತು ನಮಗೂ ನೆಮ್ಮದಿ ಕೊಟ್ಟು ಬಿಡ್ಬೇಕು. ಇಷ್ಟು ಕಾನ್ಫಿಡೆನ್ಸು ಎಲ್ಲಿಂದ ಬರ್ತದ ಅಂತೇನ. ನಾ ಅಂಬದು ಇನ್ಸ್ಟಾಗ್ರಾಮ್ನಾಗ ಯಾವ್ದಾರ ಒಂದು ಹುಡುಗಿ ಮೆಸೇಜ್ ಹಾಕ್ಬೇಕಂದ್ರು ಬಿ 100 ಸಲ ಯೋಚನೆ ಮಾಡ್ತೆ, ಅವ್ರು ಏನ್ ಅನ್ಕೋತಾರೋ ನನ್ನ ಬಗ್ಗೆ ಅಂತ ಹೇಳಿ. ಬಟ್ ಇಕ್ಕಿ ನೋಡಿದ್ರ ಇನ್ಸ್ಟಾಗ್ರಾಮ್ನಾಗ ಬಂದ್ ಖುಲ್ಲ ಲೈನ್ ಹುಡ್ಲೇತಾಳ. ವಾರೇ ವಾ. ಗಜ್ಮ ಅಂತ ಹುಡುಗರು ಹುಚ್ಚಾಗ್ಯವ್ರಿ, ಗಜ್ಮ ಅಂತ ಹುಡುಗರು ಹುಚ್ಚಾಗ್ಯವ್ರಿ.
ಗಜಮಾ ಅಂತ ಹೇಳಿ ಯಾವ ಹುಡುಗರು ಹುಚ್ಚಾಗಿಲ್ಲ. ನೀ ಮಾಡೋದ್ ನೋಡ್ರ ನನಗ ಅನಸ್ಲತ್ತದ ಪಕ್ಕ ನೀನೇ ಗಜಮ ಕಾಲ ಹುಚ್ಚಾಗಿದ್. ಅದಕ್ಕೆ ಇನ್ಸ್ಟಾಗ್ರಾಮ್ನಾಗ ಬಂದ್ ರೀಲ್ಸ್ ಮಾಡತ್ತಿದ್. ಆ ರಾವಣಂಗ 10 ತಲೆ 20 ಕಣ್ಗಳು, ಆದ್ರೆ ದೃಷ್ಟಿ ಒಂದೇ ಒಂದ್ ಹೆಣ್ಣು ಸೀತಾಮಾತೆ ಮೇಲೆ. ಆದ್ರೆ ನಿಮ್ ಫ್ರೆಂಡ್ಗೆ ಒಂದೇ ತಲೆ 2 ಕಣ್ಣು, ಆದ್ರೆ ದೃಷ್ಟಿ ಕಂಡ್ ಹುಡ್ಗಿರ್ ಮೇಲೆ. ನೋಡ್ರಿ ಮೇಡಮ್, ಅದು ರಾವಣನ್ ಕಾಲ ಇತ್ತು. ಬಟ್ ಇದು ರಾವಣನ್ ಕಾಲ ಇಲ್ಲ, ಇದು ಪ್ರಜ್ವಲ್ ರೇವಣ್ಣನ್ ಕಾಲ ಅದ. ನೀನು ಎಷ್ಟು ನಿಯತ್ತಾಗಿರು, ಆದ್ರೆ ಅವರು ನಿನಗೆ ಅವ್ರ ಹೆಂಡತಿ ಸ್ಥಾನ ಕೊಡಲ್ಲ. 100% ಹೇಳ್ತೀನಿ, ಕೊಡಲ್ಲ. ಅಬಾಬಾಬಾಬಾ, ಏನ್ ಖತರ್ನಾಕ್ ಮೋಟಿವೇಶನ್ ರೀ ಆಂಟಿ, ಸೂಪರ್. ಅಲ್ಲ, ಮೊದಲು ನೀವು ನಿಯತ್ತಾಗಿ ನಿಮ್ ಗಂಡನ್ ಹೆಂಡತಿ ಆಗ್ರಿ. ಅದೆಲ್ಲ ಬಿಟ್ಟು ಬೇರೆಯವ್ರ ಹೆಂಡತಿ ಸ್ಥಾನ ಯಾಕೆ ನೀವು ತಗೋಬೇಕಲ್ಲತ್ತೀರಿ ಹೇಳ್ರಿ? ಗಂಡ ಇತ್ತಿರ್ಬೇಕಲ್ಲ ನಿಮ್ಗೆ. ಆ ನಿಮ್ ಗಂಡಂದು ನಿಯತ್ತಾಗಿರೋ ಒಳ್ಳೆ ಹೆಂಡತಿ ಆಗ್ರಿ ಮೊದಲು. ಅದೆಲ್ಲ ಬಿಟ್ಟು ಇನ್ಸ್ಟಾಗ್ರಾಮ್ನಾಗ ಒಂದ್ ಮೋಟಿವೇಶನ್ ಕೊಡ್ಲತ್ತಾರ ಇಲ್ಲಿ. ನೋಡಿ ನೀನ್ ಸುಂಬಳ್ಯವ. ಇಷ್ಟುದ್ದ ಗಡ್ಡ, ಇಷ್ಟುದ್ದ ಮೀಸಿ, ಇವೆಲ್ಲ ಇಟ್ಟು ಬಿ ಏನ್ ಫೈದಾ ಇಲ್ಲ ನೋಡ್ರಿ ನನಗೆ. ಯಾಕಂದ್ರ ಅವನಿಗೆ ಮೀಸಿ ಬಿ ಬಂದಿಲ್ಲ, ಗಡ್ಡ ಬಿ ಬಂದಿಲ್ಲ. ಈ ಏಜ್ನಾಗೆ ಮದ್ವಿ ಮಾಡ್ಕೊಂಡನವ. ನಾವು ನೋಡಿದ್ರ ಸಾಧು ಸಂತರತ್ಲಿ ಇಷ್ಟಿಷ್ಟುದ್ದ ಗಡ್ಡ ಮೀಸಿ ಇಟ್ಕೊಂಡ್ವಿ, ಮದ್ವಿ ಆಗಿಲ್ಲ ನಾವು. ಒಂದ್ ಕೆಲ್ಸ ಮಾಡ್ಯಾರಿ, ನಾವೆಲ್ಲ ಗಡ್ಡ ಮೀಸಿ ಬಂದವರು ಗಡ್ಡ ಮೀಸಿ ಎಲ್ಲ ಬೋಳ್ಸ್ಕೊಂಡಿ ಸಾಲಿಗೆ ಹೋಗ್ಯಾರಿ. ಇವೆಲ್ಲ ಸಣ್ಣ ಸಣ್ಣ ಮೀಸಿ ಬರಲ್ ಪರಗೊಳೆ ಮದ್ವಿ ಮಾಡ್ಕೊಳಕ್. ಜೀವನ ಅಲ್ಲ, ಜೀವನ ನನ್ ಮೇಲೆ ಇಟ್ಟಾಳ. ನನ್ ಪ್ರೀತಿ ಸಂಬಂಧ ಅವ್ರ ಮನ್ಯಾಗ ನೋಡ್ನ ಬಿಟ್ಟು ಬಿಡ್ತಾಳ ಅಂತ ಹುಡುಗಿ ನನ್ ಕಡೆ ಅದಾಳ. ಏನೋ ತಮ್ಮನಿ, ನಾವು ನಿನ್ ವಯಸ್ಸಿನವ್ರ ಇರ್ಲಕ್ಕ ನಮ್ಗ ಅಂಗನವಾಡಿಗೆ ಹೋಗಂದ್ರೆ ನಾವು ಅಳ್ಕೊತ ಮನ್ಯಾಗ ಮಕ್ಕೋತಿದ್ದೇವು. ಅಂಗನವಾಡಿಗೆ ಬಿ ಹೋಯ್ತಿದಿಲ್. ನೀ ನೋಡಿದ್ರ ಇಟ್ಟಿದ್ದಕ್ಕ ಇಷ್ಟೇದಿ ಜೀವನ, ಪ್ರೀತಿ, ಪ್ರೇಮ, ಹುಡುಗಿ ಇಟ್ಟಿಡ್ ದೊಡ್ಡ ಮಾತಾಡತಿದಿ. ಒಂದ್ ಕೆಲ್ಸ ಮಾಡು, ನೀನೇ ಮದ್ವಿ ಮಾಡ್ಕೊಂಡಿ ಸಂಸಾರ ಮಾಡು. ನಾವೇ ಎಲ್ಲ ಅಂಗನವಾಡಿಗೆ ಹೋಯ್ತೇವು. ಯಾವ್ದೋ 10 ಹುಡುಗರ್ನ ಲವ್ ಮಾಡಿ ಮೋಸ ಹೋದವಳೆಲ್ಲ ಕಣ ನಾನು. ಇಡೀ 10 ಹುಡುಗರನ್ನ ಲವ್ ಮಾಡಿ ಮೋಸ ಮಾಡಿರೋ ಹುಡುಗಿ ಕಂಡ್ರು ಅಕ್ಕ, ತಿಳ್ಕೊಳ್ರಿ. ತಾಯಿ ಮಗನ ಇಲ್ಲ ಅಣ್ಣ ತಂಗಿನ ಇಲ್ಲ ಲವ್ವರ್ಸ ಹೇಳ್ಬಿಟ್ಟು ಉರ್ಸ್ರಿ ನಮ್ ಕುಂಡಿ. ಉರ್ಸ್ಲತ್ತೀರಿ, ನಮ್ಗೊಂದ್ ಕ್ಲಾರಿಟಿ ಇರ್ಬೇಕಲ್ಲ. ನೀವ್ ಯಾರು ಸುಮ್ನೆನೆ ಹಿಂಗೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿ ನಮ್ ಕುಂಡಿ ಉರ್ಸ್ತೀರಿ ಹೆಂಗ ಹೇಳ್ರಿ? ನೀವೇ ಇದು ಸರಿ ಅದ ಏನ್ ಹೇಳ್ರಿ? ₹100 ಕೇಳಿದ್ರೆ 100 ಮಾತಾಡ್ತಾನೆ ಬಡ್ಡಿ ಮಗ. ಭಿಕ್ಷಾ ಕೇಳದ್ ಕೇಳಿದಿ, ₹100 ಯಾಕೆ ಕೇಳಿದಿ? ₹1-2 ಕೇಳಿದ್ರೆ ಅವನೇ ಕಣ್ಣು ಮುಚ್ಕೊಂಡ್ ಕೊಡ್ತಾ ಇದ್ದ. ಪ್ರೀತಿ ಪ್ರೇಮ ಸುಳ್ಳು ಎಲ್ಲ ಇಲ್ಲಿ ಪೊಳ್ಳು. ನಾನೇನು ದೇವದಾಸನಲ್ಲ, ನನ್ನಂತ ಯಾಕೆ ತಂಗಿ, ಯಾಕೆ ಬೇಕು ನಿನಗಿದೆ ಎಲ್ಲ ಈ ವಯಸ್ನಾಗ? ನಿನ್ ವಯಸ್ಸೇನು, ನೀ ಮಾಡತ್ತಿದೇನು? ಮನ್ಯಾಗ ಚಂದ ಊಟ ಮಾಡಿ ಆಟ ಆಡ್ಕೊಂಡು ಸಾಲಿಗೆ ಹೋಗಿ ಚಂದ ಸಾಲಿ ಕಲ್ತಿ ಅವ್ವಪ್ಪನ ಹೆಸರು ಉದ್ಧಾರ ಮಾಡ್ತೇನೋ ಅಂದ್ರ ಯಾವ್ದೋ ಚಿಪ್ರಿ ನನ್ನ ಮಗನ್ ಸಲೆಂದು ಅಳ್ಕೋತ ವಿಡಿಯೋ ಮಾಡತ್ತಿದ್ನಿ. ನಾನ್ ನಿನ್ ವಯಸ್ನಾಗ ಇರ್ಲಕ್ಕ ರಿಮೋಟ್ ಕಾರ್ ಬೇಕಂತ ಹೇಳಿ ಅಳ್ಕೋತ ಕೂಡ್ತಿದ್ ಮನ್ಯಾಗ. ನೀ ನೋಡಿದ್ರ ಯಾವ್ದೋ ಚಿಪ್ರಿ ಸುಳೆ ಮಗನ್ ಸಲೆಂದು ಅಳತ್ತಿದಿ. ಏನ್ ಕಾಲ ಬಂತ್ರಿ ಇದು? ಗೈಸ್, ನಿಮ್ ಎಲ್ಲರಿಗೂ ಗೊತ್ತೇ ಅದ, ಮರ್ಡರ್ ಕೇಸ್ನಾಗ ದರ್ಶನ್ ಅವ್ರಿಗೆ ಜೈಲ್ನಾಗ ಹಾಕ್ಯಾರ. ಬಟ್ ನಿಮ್ಗೆ ಅಸಲಿ ಮ್ಯಾಟ್ರ್ ಗೊತ್ತಿಲ್ಲ. ಅಲ್ಲಿರೋದು ಜೈಲ್ನಾಗ ಒರಿಜಿನಲ್ ದರ್ಶನ್ ಅಲ್ಲ, ಡೂಪ್ಲಿಕೇಟ್ ದರ್ಶನ್ ಅಲ್ಲಿರೋದು. ಒರಿಜಿನಲ್ ದರ್ಶನ್ ಎಲ್ಲರ ಗೊತ್ತು. ಇಲ್ಲಿ ನೋಡ್ರಿಕ, ನಿಜವಾಗ್ಲೂ ಅವ್ರು ಗಂಡಸಾಗಿದ್ರೆ ಗಾಂಡುಗಿರಿ ಬಿಟ್ಬಿಡ್ರಿ. ಯಾಕಂದ್ರೆ ನಾನು ಯಾರಿಗೂ ಎದ್ರಲ್ಲ ಸರ್. ಪ್ರಜ್ವಲಣ್ಣ 10 ಲಾರಿ ಓನರ್ ನೀನೆ ಅಣ್ಣ. ಧೀರಾಜ್ ಸೂರ ಕರುಣ ನಮ್ಮ ಪ್ರಜ್ವಲಣ್ಣ. ಬಿಜೆಪಿ ಯುವಕ ಕರ್ತಕ ಉಪಾಧ್ಯಕ್ಷರು ಪ್ರಜ್ವಲಣ್ಣ. ಪ್ರಜ್ವಲಣ್ಣ, ನೀ 10 ಲಾರಿ ಓನರ್ ಇದ್ದಲ್ಲ, ಅದ್ರಾಗಿನ ಒಂದ್ ಲಾರಿ ಇವ್ನ ಮ್ಯಾಲ ಹತ್ಸ್ಬಿಡು. ಹತ್ಸ್ಬಿಟ್ಟು ನಮಗ್ ನೆಮ್ಮದಿ ಕೊಟ್ಬಿಡು.
ಹುಡುಗಿರ್ನೇ ಏನ್ ಗುರು ಅಂಗನವಾಡಿ ಮಕ್ಳು ಲವ್ ಮಾಡ್ತಾರೆ. ಆ ಹುಡುಗಿಯರ್ ಯಾಕೆ ಅಂಗನವಾಡಿಗೆ ಹೋಗ್ಲತ್ತಾರೋ ದೋಸ್ತ್? ಅಂಗನವಾಡಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಹೋಯ್ತಾರಲ್ಲ, ಹುಡುಗಿಯರ್ ಯಾವಾಗಿನ ಹಿಡಿದು ಅಂಗನವಾಡಿಗೆ ಹೋಗ್ಲತ್ತರು? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಂಟಿರ್ನ ಲವ್ ಮಾಡಕ್ಕೋ ಮೀಟ್ರ್ ಬೇಕಲ್ಲೇ. ಓ ಹೌದಾ, ಸರಿ. ನೆಕ್ಸ್ಟ್ ನೀ ಬಿ ಮದ್ವಿ ಮಾಡ್ಕೋತಲ್ಲ, ಅವಾಗ ನೀನ್ ಹೆಂಡತಿ ಬಿ ಆಂಟಿನೇ ಐತಾಳ. ಅವಾಗ ನಾವೆಲ್ಲ ಸೇರ್ಕೊಂಡು ನಿನ್ ಹೆಂಡತಿಗೆ ಲವ್ ಮಾಡ್ತೇವ್ ತಗೋ. ಓಕೆ ಅಲ್ಲ?